ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. CM ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಂಥ ಮೂಢ ಹಗರಣದ ಜೊತೆಗೆ ಈಗ ಮಾಜಿ CM ಹಾಲಿ ಕೇಂದ್ರ ಸಚಿವರು ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 50 ಕೋಟಿ ರೂಪಾಯಿಯ ವಸೂಲಿ ಒಂದು ಆರೋಪ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮೇಲೆ ಒಂದು ಆರೋಪವನ್ನು ಕೇಳಿ ಬರ್ತಾ ಇದೆ. ಹಾಗೂ ಬಂಧನ ಸಾಧ್ಯತೆಯೂ ಸಹ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಸಂಕಷ್ಟ ಶುರುವಾಗಿದೆ. JDS ಕಾರ್ಯಕರ್ತನೇ ಹಾಕಿದ್ದ ಕೇಸ್ ದಳಪತಿಗೆ ತಲೆನೋವಾಗಿ ಕಾರಣವಾಗಿದೆ. ಅದರಲ್ಲೂ ಆ ಒಂದು ಸೆಕ್ಷನ್ನಿಂದ ಭಾರಿ ದೊಡ್ಡ ಸಂಕಷ್ಟದಲ್ಲಿ HDK ಅವರು ಸಿಲುಕಿಕೊಂಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸದ್ಯ ಆರೋಪ ಪ್ರತ್ಯಾರೋಪ FIR ಇವುಗಳದ್ದೇ ಕಾರುಬಾರು. CM ಸಿದ್ದರಾಮಯ್ಯಗೆ ಮೂಢ ಸಂಕಷ್ಟ ಬೆನ್ನಲ್ಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೂ ಸಂಕಷ್ಟ ಎದುರಾಗಿದೆ. ಚನ್ನಪಟ್ಟಣ ಚುನಾವಣೆಗಾಗಿ 50 ಕೋಟಿ ಹಣ ಬೆದರಿಕೆ ಹಾಕಿದ್ದರು ಅಂತ ಉದ್ಯಮಿ ವಿಜಯ್ ಟಾಟಾ ಮೊನ್ನೆ ಬಾಂಬ್ ಹಾಕಿದ್ದರು. JDSನ ಮಾಜಿ MLC ರಮೇಶ್ ಗೌಡ ಕೂಡ ದೇವಸ್ಥಾನಕ್ಕಾಗಿ 5 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಶಾಕ್ ಕೊಟ್ಟಿದ್ದರು. ಸಾಲದ್ದಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ಸಹ ನೀಡಿದ್ದಾರೆ. FIR ದಾಖಲಾಗಿದ್ದು ಇದರಲ್ಲಿ ಆ ಒಂದು ಕೇಸ್ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು A1 ಆಗಿ ರಮೇಶ್ ಗೌಡ, A2 ಆಗಿ HD ಕುಮಾರಸ್ವಾಮಿ ಅವರು ಆಗಿದ್ದಾರೆ. ಹಾಕಿರುವ ಸೆಕ್ಷನ್ನಲ್ಲಿ ಕುಮಾರಸ್ವಾಮಿ ಬಂಧನ ಸಾಧ್ಯತೆ ಇದೆ. 308 BNS ಅಡಿ ಸುಲಿಗೆ ಕೇಸ್ ಹಾಕಲಾಗಿದ್ದು 7 ವರ್ಷದ ತನಕ ಶಿಕ್ಷೆ ನೀಡಬಹುದಾಗಿದೆ. ಇದು ಜಾಮೀನು ರಹಿತ ಸೆಕ್ಷನ್ ಆಗಿರೋದ್ರಿಂದ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ಅಂತಂದು ಸಹ ಹೇಳಲಾಗಿದೆ. ಬಂಧನ ಭೀತಿ ಹಿನ್ನೆಲೆಯಲ್ಲಿ ಜಾಮೀನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಇನ್ನು 351ನೇ ಕ್ರಿಮಿನಲ್ ಬೆದರಿಕೆ ಆರೋಪ ಕೇಸ್ ಬೇಲೆಬಲ್ ಸೆಕ್ಷನ್ ಆಗಿದೆ ಅಂತಲೂ ಸಹ ತಿಳಿದು ಬಂದಿದೆ. HDK ವಿರುದ್ಧ FIR ದಾಖಲಾದ ಬೆನ್ನಲ್ಲೇ ದೂರುದಾರ ಹಾಗೂ ಉದ್ಯಮಿ ವಿಜಯ್ ಟಾಟಾ ಸಂತಸ ವ್ಯಕ್ತಪಡಿಸಿದ್ದಾರೆ. FIR ಆದ ಮೇಲೆ ಅವರು ದೂರು ಕೊಟ್ಟಿದ್ದಾರೆ. ಮೊದಲು ಯಾರು ಅಂತ ಅಂದು ಗೊತ್ತಿಲ್ಲ ಅಂದರು. ಈಗ ಯಾರು ಅಂತ ಗೊತ್ತಿದೆ ಅನ್ನೋದು ಪ್ರೂವ್ ಆಯಿತು ಎಂದಿದ್ದಾರೆ. ಅಲ್ಲದೆ ನಾನು 100 ಕೋಟಿ ರೂಪಾಯಿ ಕೇಳಿದ್ದೀನಿ ಅನ್ನೋ ಆರೋಪ ಮಾಡಿದ್ದು ಅದಕ್ಕೆ ದಾಖಲೆ ಕೊಡಲಿ ಅಂತಂದು ಸವಾಲು ಹಾಕಿದ್ದಾರೆ. ಒಟ್ಟಾರೆ HDKಗೆ ಒಂದಲ್ಲ ಎರಡಲ್ಲ ಸಂಕಷ್ಟಗಳು ತಲೆನೋವಾಗಿ ಕಾರಣವಾಗಿವೆ. ಅದರಲ್ಲೂ ಒಂದರಲ್ಲಿ ಜಾಮೀನು ರಹಿತ ಸೆಕ್ಷನ್ ಹಾಕಿರುವ ಹಿನ್ನೆಲೆಯಲ್ಲಿ ಬಂಧನ ಭೀತಿ ಇದೆ ಅಂತಲೂ ಸಹ ಹೇಳಲಾಗಿದೆ. ಇದರಿಂದ ಜಾಮೀನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತಂದು ಸಹ ಒಂದು ಸಂಬಂಧಪಟ್ಟ ಒಂದು ಕಾನೂನಿನಡಿ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಆದರೆ HD ಕುಮಾರಸ್ವಾಮಿ ಅವರು ಈ ಒಂದು ಆರೋಪ ಏನು ಬಂದಿದೆಯೋ ಇದನ್ನು ಯಾವ ರೀತಿಯ ಒಂದು ಪ್ರತ್ಯುತ್ತರವನ್ನು ಕೊಡ್ತಾರೆ, ಯಾವ ರೀತಿ ಸಮಜಾಯಿಸಿಕೊಳ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದರಿಂದ ಈ ಮೂಢ ಸಂಕಷ್ಟದ ವಿರುದ್ಧ ಏನು CM ಸಿದ್ದರಾಮಯ್ಯನ ವಿರುದ್ಧ ಮುಗಿಬೀಳ್ತಾ ಇದ್ರೋ HD ಕುಮಾರಸ್ವಾಮಿ ಅವರು, ಈಗ ಅವರ ಮೇಲೆ ಒಂದು 50 ಕೋಟಿಯ ಒಂದು ಗಂಭೀರ ಆರೋಪ ಕೇಳಿ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ HDK ಅವರು ಈ ಒಂದು 50 ಕೋಟಿಯ ಒಂದು ನಿರಾಧಾರ ಆರೋಪಕ್ಕೆ ಯಾವ ರೀತಿಯ ಒಂದು ಪ್ರತ್ಯುತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ರಾಜ್ಯದ ಒಂದು JDS ಪಕ್ಷ ಒಂದು ನಿಂತಿದೆ ಅಂತೆಲ್ಲ ಸಹ ಹೇಳಲಾಗ್ತಾ ಇದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.